ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಡ್ಲಿ ಹಿಟ್ಟಿಂದ ಡೋಕಳೆ ಹೆಂಗೆ ಮಾಡೋಣ ಅಂತ ನೋಡೋಣ್ರಿ. ಇದೇನು ಭಾಳಷ್ಟು ಟೈಮ್ ಇಡೋಂಗಿಲ್ಲ, ಜಲ್ದಿ ಮಾಡ್ಬೋದು. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮೊದಲಿಗೆ 1 ಕಪ್ ಕಡ್ಲಿ ಹಿಟ್ಟು, ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಂಗು, ಹಸಿಮೆಣಸಿನ್ಕಾಯಿ ಪೇಸ್ಟು, ನಿಂಬೆ ರಸ, ಎಣ್ಣೆ, ಸಕ್ಕರೆ, 1 ಕಪ್ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದ್ರ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಥರ ಇರಬೇಕು. 5 ನಿಮಿಷ ಚೆನ್ನಾಗಿ ಕಲಿಸ್ಬಿಟ್ಟು 20 ನಿಮಿಷ ನೆನೆಯಕ್ಕೆ ಬಿಡಬೇಕು. ಹಿಟ್ಟನ್ನ ಸ್ಟೀಮರ್ನಾಗ ಇಡಬೇಕು. ಅದಕ್ಕೆ ಒಂದು ಪಾತ್ರೆ ಒಳಗೆ 2 ಕಪ್ ನೀರು ಹಾಕಿ ಕಾಯಕ್ಕೆ ಇಡಬೇಕು. ಇಪ್ಪತ್ತು ನಿಮಿಷ ಆದಮೇಲೆ 1 ಪಾಕೆಟ್ ಈನೋ ಇಲ್ಲಾಂದ್ರೆ ಸೋಡಾ ಹಾಕಿ ಚಂದ ಕಲಸಿ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿರೋ ಪಾತ್ರೆ ಒಳಗೆ ಆ ಹಿಟ್ಟನ್ನ ಹಾಕಿ ಸ್ಟೀಮರ್ನಾಗಿಟ್ಟು ಮುಚ್ಚಳ ಮುಚ್ಚಬೇಕು. ಹಿಟ್ಟು ಸ್ಟೀಮರ್ನಾಗ ರೆಡಿ ಆಗೋಷ್ಟರೊಳಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಎಳ್ಳು, ಕರಿಬೇವು, ಹಸಿಮೆಣಸಿನ್ಕಾಯಿ, ನೀರು, ನಿಂಬೆ ರಸ, ಸಕ್ಕರೆ, ಉಪ್ಪು ಹಾಕಿ ಕಲಸಿ 1-2 ನಿಮಿಷ ಬಿಸಿ ಮಾಡಿ ಆಫ್ ಮಾಡಿರಿ. ಟೆನ್ ಮಿನಿಟ್ಸ್ ಬಿಟ್ಟು ಹಿಟ್ಟು ಚಾಕು ಇಲ್ಲ ಕಡ್ಡಿಲೇ ಚೆಕ್ ಮಾಡಿರಿ. ಅದಕ್ಕಿಂತ ಹಿಟ್ಟು ಹತ್ಕೊಂಡಿತ್ತಂದ್ರೆ ಇನ್ನೊಂದು 5 ನಿಮಿಷ ಬಿಟ್ಟು ಆಫ್ ಮಾಡಿರಿ. ಫುಲ್ ಆರಿದ ಮೇಲೆ ಬೇಡ, ಸ್ವಲ್ಪ ಬಿಸಿ ಇರುವಾಗನ ತೆಗೆದು ಪೀಸ್ನ ಕಟ್ ಮಾಡಿ ಅದ್ರ ಮ್ಯಾಗ ಆವಾಗಲೇ ಒಗ್ಗರಣೆ ಹಾಕಿದ್ರೆ ಆ ಒಗ್ಗರಣೆ ನೀರು ಹಾಕಿದ್ರೆ ಫ್ಲಫಿ ಡೋಕ್ಳ ರೆಡಿ. ಇದನ್ನು ಈವ್ನಿಂಗ್ ಟೀ, ಕಾಫಿ ಜೊತೆ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು. ನೀವು ಮನ್ಯಾಗ ಟ್ರೈ ಮಾಡಿ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ನಾಗ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.